ಲಕ್ಕುಂಡಿಯಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ಕೂಡ ಆರಂಭವಾಗ್ತಾ ಇದೆ. ಇವತ್ತಿನಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದ ಕಾರ್ಯ ಇನ್ನೇನು ಕೆಲವೇ ದಿನದಲ್ಲಿ ಆರಂಭವಾಗಬೇಕು. 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನ ನಡೆಯುತ್ತೆ. ನಿನ್ನೆ 1 ಅಡಿ ಆಳ ಆಗದು ಅಂತ್ಯವಾಗಿತ್ತು ಉತ್ಖನನ. ನಿನ್ನೆ 20 ಮಂದಿ ಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ರು. ನೋಡಿ, ಇನ್ಫ್ಯಾಕ್ಟ್ ಸ್ಟಾರ್ಟ್ ಆಗಿದೆ ಉತ್ಖನನ ಕಾರ್ಯ. ಇದು ಇವತ್ತಿನ ದೃಶ್ಯಗಳು ನೀವು ನೋಡ್ತಾ ಇರೋದು. ಗದಗದ ಲಕ್ಕುಂಡಿಯಲ್ಲಿ ಆರಂಭವಾಗಿರುವಂಥ ಉತ್ಖನನ ಕಾರ್ಯ. ಇವತ್ತು 30ಕ್ಕೂ ಹೆಚ್ಚು ಕಾರ್ಮಿಕರನ್ನು ಕರೆಸಿದ್ದಾರೆ. ಈಗ ಸ್ಥಳಕ್ಕೆ ಉತ್ಖನನ ಕಾರ್ಯ ನಡೀತಾ ಇದೆ. ಯಾವುದೇ JCBಗಳನ್ನೆಲ್ಲ ಬಳಸಿ, ಮಷಿನ್ಗಳನ್ನು ಬಳಸಿ ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇಲ್ಲ. ಯಾಕಂದರೆ ಇದು ಉತ್ಖನನ ಕಾರ್ಯ, ಇದು ಯಾವುದೋ ಡೆಮಾಲಿಷನ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲ. ಯಾಕಂದರೆ ತುಂಬ ಮುತುವರ್ಜಿ ವಹಿಸಿ ಇಲ್ಲಿಂದ ಏನಾದರೂ ಒಂದಷ್ಟು ವಸ್ತುಗಳು ಸಿಕ್ಕಿದ್ರೆ ಅದನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಇದನ್ನು ನಿರ್ಬಂಧಿತ ಪ್ರದೇಶ ಅಂಥೇಳಿ ಈಗಾಗಲೇ ಗದಗ DC ಘೋಷಿಸಿದ್ದಾರೆ. ಸಾರ್ವಜನಿಕರು ಪ್ರವೇಶ ಮಾಡಬಾರ್ದು. ಜೊತೆಗೆ ಅನಧಿಕೃತವಾಗಿ ಫೋಟೋಗ್ರಫಿ, ಚಿತ್ರೀಕರಣ ಮಾಡೋದು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇಗುಲದಲ್ಲಿ ನಿಷೇಧವನ್ನು ಹೇರಿದ್ದಾರೆ. ಸುತ್ತಮುತ್ತ ಯಾರು ಕೂಡ ವಿನಾಕಾರಣ ಇಲ್ಲಿಗೆ ಬಂದು ಇಲ್ಲಿ ಸುಮ್ಮನೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು, ಇಂಥದ್ದು ಯಾವುದೂ ಕೂಡ ಮಾಡಬಾರ್ದು. ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆ ಆಗಿದೆ ಅಂತ ಹೇಳಿದಾಗ ನೀವು ಯಾರಾದರೂ ಇದನ್ನು ಟ್ರೆಸ್ಪಾಸ್ ಮಾಡಿದ್ರೆ, ಯಾರಾದರೂ ಬಲವಂತವಾಗಿ ಇಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಜೊತೆಗೆ ಅಲ್ಲಿ ಯಾರು ಹೋಗಿ ಸುಮ್ಮನೆ ಮೊಬೈಲಲ್ಲಿ ಚಿತ್ರೀಕರಣ ಮಾಡೋದು, ಅನಧಿಕೃತವಾಗಿ ಎಲ್ಲ ಫುಟೇಜನ್ನು ಶೂಟ್ ಮಾಡೋದು, ಇದೆಲ್ಲದಕ್ಕೂ ಕೂಡ ಈಗ ಸದ್ಯಕ್ಕೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಸಂಜೀವ್, ಈಗ ಎರಡನೇ ದಿನದ ಉತ್ಖನನ ಕಾರ್ಯ ಇನ್ಫ್ಯಾಕ್ಟ್ ನಿನ್ನೆ ನಡೆಸಿದಂಥ ಒಂದು ಸಂದರ್ಭದಲ್ಲಿ ಏನು ಸಿಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬಂತು. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಹೇಗಿರುತ್ತೆ ಇವತ್ತಿನ ಉತ್ಖನನ ಕಾರ್ಯ? ಏನು ಡೀಟೇಲ್ಸನ್ನು ಶೇರ್ ಮಾಡಿದ್ದಾರೆ? ಹೌದು ರೆಹಮಾನ್, ಈಗಾಗಲೇ ಬೆಳಗ್ಗೆ 8 ಗಂಟೆಯಿಂದಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇವತ್ತು 7ನೇ ದಿನವೂ ಕೂಡ ಈ ಉತ್ಖನನ ಕಾರ್ಯ ಮುಂದುವರಿದಿದೆ. ಈಗ ನಾವು ಉತ್ಖನನ ನಡೆಯುವಂಥ ಸ್ಥಳದಲ್ಲಿ ಇದ್ದೀವಿ. ನೋಡಬಹುದು ಇಲ್ಲಿ ದೃಶ್ಯಗಳು. ಈಗಾಗಲೇ ಸುಮಾರು ನಿನ್ನೆ 20 ಕಾರ್ಮಿಕರಿಂದ ಒಂದು ಉತ್ಖನನ ಕಾರ್ಯ ಆರಂಭ ಆಗಿತ್ತು. ಇವತ್ತು 31 ಕಾರ್ಮಿಕರನ್ನು ಈ ಒಂದು ಉತ್ಖನನ ಕಾರ್ಯಕ್ಕೆ ಇವತ್ತು ಬಳಸಿಕೊಳ್ಳಲಾಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ಮಹಿಳೆಯರು ಮತ್ತು ಪುರುಷರು ಈಗ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಜಿಲ್ಲಾ ಅಧಿಕಾರಿಗಳು ಕೂಡ ಇದೊಂದು ಪ್ರದೇಶ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಸಾರ್ವಜನಿಕರು ಕೂಡ ವೀಕ್ಷಣೆಗೆ ಅವಕಾಶ ಇಲ್ಲ. ಜೊತೆಗೆ ವಿಡಿಯೋಗ್ರಾಫಿ, ಫೋಟೋಗ್ರಾಫಿಗೆ ಕೂಡ ಯಾವುದೇ ರೀತಿಯಿಂದ ಅವಕಾಶ ಇಲ್ಲ ಅಂತ ಒಂದು ಆದೇಶ ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ನಿನ್ನೆ ಏನು ಕುತೂಹಲದಿಂದ ಈ ಒಂದು ಉತ್ಖನನ ಕಾರ್ಯ ನೋಡಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಲಕ್ಕುಂಡಿ ಗ್ರಾಮ ಅಂದ್ರೆ ಐತಿಹಾಸಿಕ ಗ್ರಾಮ. ಇಲ್ಲಿ ಸಾಕಷ್ಟು ಚಿನ್ನ ಕೂಡ ಇದೆ ಅಂತನ್ನುವಂಥದ್ದು ಕೂಡ ಒಂದು ವಿಷಯ. ಈಗ ಇಲ್ಲಿ ಗ್ರಾಮಸ್ಥರು ಕೂಡ ಏನು ನಿಷೇಧಿತ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು, ಅದಕ್ಕೆ ಗ್ರಾಮಸ್ಥರು ಕೂಡ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಕೋಟೆ ವೀರಭದ್ರೇಶ್ವರ ಜಾತ್ರೆ ಬರುತ್ತೆ. ಆದ್ರೆ ನಮಗೆ ಜಾತ್ರೆಗೆ ನಿಷೇಧ ಹೇರಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಸರ್, ಇದು ನಿಷೇಧ ಹೇರಿದ್ದಾರೆ ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು. ಇದರಿಂದ ನಿಮಗೆ ಜಾತ್ರೆಗೆ ದೇವಸ್ಥಾನ ಏನೆಲ್ಲ ತೊಂದರೆ ಆಗುತ್ತೆ? ಈಗ 50 ವರ್ಷಗಟ್ಟಲೆ ಜಾತ್ರಾ ಕೋಟೆ ವೀರಭದ್ರೇಶ್ವರ ಜಾತ್ರಾ ಸಮಿತಿಯಿಂದ ಮಾಡ್ಕೊಂತ ಬಂದ್ಬಿಟ್ಟಿವ್ರಿ ನಾವು ಪುರಂತರು 34 ಮಂದಿ ಪುರಂತರು ಇದೀವಿ ಲಕ್ಕುಂಡಿಯಲ್ಲಿ. ಒಂದಿನ ತೇರು ಹೇಳ್ತೀವಿ, ಒಂದಿನ ಇಲ್ಲೇ ಅಗ್ನಿ ಹಾಯ್ತೀವಿ ನಾವು. ಮತ್ತೀಗ ನಮಗೆ ಮುಂದೆ ಜಾತ್ರೆಗೆ ಭಾಳ ಅನನುಕೂಲ ಆಗುತ್ತಂತ ನಾನು ಬೇಡ್ಕೊಂಡೆ. ಮಾಡ್ಕೊಂತ ಬಂದ್ಬಿಟ್ಟಿವಿ. ಈಗ 50 ವರ್ಷಗಟ್ಟಲೆ ಜಾತ್ರೆನ ಅದಕ್ಕೆ ಅನುವು ಮಾಡಿಕೊಡ್ರಿ ಅಂತ ಎಲ್ಲ ಜಿಲ್ಲಾ ಆಡಳಿತ ಸಂಪತ್ತಿ DC ಅವರಿಗೆ ಎಲ್ಲ ಮನವಿ ಮಾಡ್ಕೋಬೇಕಂತ ನನ್ನಲ್ಲಿ ಅಭಿಪ್ರಾಯ. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಜಾತ್ರೆಗೆ ನಿಮ್ಗೆ? ಮತ್ತೆ ಸಾರ್ವಜನಿಕರು ನಿಂದ್ರಬೇಕಿಲ್ಲ, ಅಗ್ನಿ ಹಾಯ್ಬೇಕಿಲ್ಲ. ನಾವು ಜಾತ್ರೆ ಹೆಂಗೆ ಮಾಡ್ಬೇಕು? ನಾವು 50 ವರ್ಷಗಟ್ಟಲೆ ಬಂದದ್ದು ಈಗ ಅದನ್ನ ಮುಗಿಸ್ಬಿಡ್ಬೇಕಾ? ಮುಗಿಸಕ್ಕಂತೂ ಬರೋಗಿಲ್ಲಲ್ಲ. ಮತ್ತು ಅದಕ್ಕೆ ಜಿಲ್ಲಾ ಆಡಳಿತ DC ಅವರು ಹೆಂಗೆ ಅನುಮತಿ ಕೊಡ್ರಿ ಅಂತ ನಾವು ಕೇಳಬಲ್ಲೆ. ಈಗ ನಿಷೇಧ ಮಾಡೋದ್ರಿಂದ ನಿಮ್ಮ ನಿಷೇಧ ಮಾಡಬಾರ್ದು, ನಿಷೇಧ ಹಿಂದೆ ತೆಗಿಬೇಕನ್ನೋ ನಿಮ್ಮ ಒತ್ತಾಯನೋ ಹೇಗೋ? ಹಿಂದಕ್ಕೆ ತೆಗಿಯೋದು ಬಿಡೋದನ್ನ ಹೇಳಿಲ್ಲ. ನಮ್ಮ ಕೋಟೆ ಹಿರಣ್ಣನ ಜಾತ್ರೆಗೆ ಅನುವು ಮಾಡಿಕೊಡ್ರಿ ಅಂತ ನಾವು ಕೇಳಬಲ್ಲೆ. ಇಷ್ಟ ನಂದು. ಎಷ್ಟು ದಿನ ಜಾತ್ರೆ ನಡೀತು ಸರ್? ಇದು 5 ದಿನ ಜಾತ್ರೆ ನಡೀತೈತೆ ಸರ್. 5 ದಿನ ಜಾತ್ರೆ ನಡೀತೈತೆ. 50 ವರ್ಷಗಟ್ಟಲೆ ಮಾಡ್ಕೊಂತ ಬಂದ್ವಿ. ಇದೇ ತೇರಿನ ಮನೆ ತೇರ್ ಐತಿ ಒಳಗಲ್ಲಿ. ಇಲ್ಲೇ ನಾವು ಅಗ್ನಿ ಹಾಕ್ತೀವಿ ಸರ್. ಇಲ್ಲಿ ಅಗ್ನಿ ಹಾಕಿ ಹಿಂಗೆ ಹೋಗ್ತೀವಿ. ಅದಕ್ಕೆ ಹೋಗಿ ದರ್ಶನ ತಗೊಂತೀವಿ. ಊರೊಳಗೆ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂತ ಬಂದು ಎಲ್ಲ ಶಸ್ತ್ರ ಹಾಕೊಂತ ಬಂದು ಹಿಂಗೆ ಹಾಸಿ ಪಾಲ್ಕಿಂಗ್ ಹೋಗುತ್ತೆ ಸರ್. ಈಗ ನೀವು ಇಲ್ಲಿ ಏನು ಅಗ್ನಿ ಹಾಯ್ತೀರಿ? ಅಗ್ನಿ ಹಾಯೋ ಸ್ಥಳದಲ್ಲಿ ಉತ್ಖನನ ನಡೀತಿದೆ. ಮತ್ತೀಗ ಇಲ್ಲಿ ಅಗ್ನಿ ಎಲ್ಲಿ ಮಾಡ್ತೀರಿ? ಅದಕ್ಕೆ ಅನುವು ಮಾಡಿಕೊಡ್ರಿ ಅಂತ ಅನ್ನ ಕೇಳಕತ್ತೀನಿ ಸರ್. ನಾ ಎಲ್ಲರಿಗೆ DC ಸಾಹೇಬ್ರಿಗೆ ಆಯ್ತು, ಎಲ್ಲ ಅಧಿಕಾರಿಗಳಿಗೆ ಆಯ್ತು, ಒಟ್ಟು ಎರಡನೇ ಜಾತ್ರೆ ಮುಗಿಸ್ಬೇಡ್ರಿ ಅಂತ ನಾ ಬೇಡ್ಕೊಳಕತ್ತೀನಿ. ಅದ್ರ ಮ್ಯಾಗ ಅವ್ರು ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ಬದ್ಧ ಮತ್ತೆ ಏನು ಮಾಡೋಕ್ಕಾಗತ್ತ? ಆಯ್ತು.
ರೈಮಾನ್, ಈಗಾಗಲೇ ಏನು ಗದಗ ಜಿಲ್ಲಾಡಳಿತ ನಿಷೇಧ ಹೇರಿದೆ, ಇದಕ್ಕೆ ಇಲ್ಲಿನ ಜಾತ್ರಾ ಕಮಿಟಿಯವರು ಕೂಡ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ನಿಷೇಧ ಹೇರಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೆಕ್ಸ್ಟ್ ಏನು ಮಾರ್ಚ್ ತಿಂಗಳಲ್ಲಿ ಸುಮಾರು 5 ದಿನಗಳ ಜಾತ್ರೆ ನಡೀತದೆ. ಸುಮಾರು 50 ವರ್ಷಗಳ ಇತಿಹಾಸ ಈ ಒಂದು ಜಾತ್ರೆಗಿದೆ. ಆದರೆ ಈಗ ನಾವು ಏನು ಪುರುವಂತ ಅಗ್ನಿ ಒಂದು ಪ್ರವೇಶ ಮಾಡ್ತೀವಿ, ಅದೇ ಸ್ಥಳದಲ್ಲಿ ಉತ್ಖನನ ನಡೆದಿದೆ. ನಾವು ಮುಂದೆ ಅಗ್ನಿ ಏನು ಪ್ರವೇಶ ಮಾಡೋ ಜಾಗ ಹೋಯ್ತು, ಅಲ್ಲಿ ಮುಂದೆ ನಾವು ಏನು ಮಾಡಬೇಕು, ಒಟ್ಟಾರೆಗೆ ನಮಗೆ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯ ಕೂಡ ಈಗ ಕೇಳಿ ಬರ್ತದೆ. ಜೊತೆಗೆ 7ನೇ ದಿನ ಏನು ಉತ್ಖನನ ಕಾರ್ಯ ಆರಂಭ ಆಗಿದೆ. ಇನ್ನೂ ಕೂಡ ಯಾವುದೇ ವಸ್ತುಗಳನ್ನು ಪತ್ತೆಗಿಲ್ಲ. ಯಾಕಂತಂದರೆ ಒಳಗಡೆ ದೇವಸ್ಥಾನದ ನೆಲಭಾಗ ಇಲ್ಲಿ ನೋಡಿದ್ರೆ ಸುಮಾರು 6 ಅಡಿ ಇದೆ. ಒಟ್ಟಾರೆಗೆ 7ನೇ ದಿನ ಕಾರ್ಯ ಮುಂದುವರೆದಿದೆ ಅಂತ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸಂಜೀವ್.